ಅಂತಾರೆ. ಯಾರ ಮಾತು ಕೇಳಬೇಕು ನಾವು? ಸೆಕ್ರೆಟರಿ ಮಾತು ಕೇಳಬೇಕಾ, ಮುಖ್ಯಮಂತ್ರಿ ಮಾತು ಕೇಳಬೇಕಾ? ಇಲ್ಲಿ ಇದು ಸರ್ಕಾರದ ನನ್ನ ಪ್ರಕಾರ ಯಾರು ಜನ ಮುಖ್ಯಮಂತ್ರಿ ಮಾತು ಕೇಳಿದ್ದಾರೆ. ಯಾರು ನನ್ನ ಪ್ರಕಾರ 2013ರಿಂದ 2017 ಇದ್ರಲ್ಲ ಆ ಮುಖ್ಯಮಂತ್ರಿ ಮಾತು ಕೇಳಬೇಕು. ಯಾಕೋ ಏನೋ ಗೊತ್ತಿಲ್ಲ, ನಾನು ಹೇಳೋದಲ್ಲ, ನಿಮ್ಮವ್ರನ್ನೆಲ್ಲ ಕೇಳ್ಕೊಂಡ್ಬಂದ್ಬಿಡಿ, ವೋಟಿಂಗ್ ಹಾಕ್ಸ್ಬಿಡಿ, ಹೇಳಿ ವೋಟಿಂಗ್ ಹಾಕ್ಸ್ಬಿಡಿ. ಅವರೆಲ್ಲ ಏನ್ ಹೇಳ್ತಾರೆ ಗೊತ್ತಾ, ನೀವು ಎಂತ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದೇ ಸರಿ ಇಲ್ಲ ಅಂತ ಎಲ್ಲ ಬಹಳ ಹೇಳ್ತಾರೆ. ಯಾರು ಹೇಳ್ತಾರ? ಏನು ಹೇಳಿಲ್ಲ ಸರ್. ನೀವು ನಿನ್ನೆಯಿಂದ ಬೇಜಾರಾಗಿದ್ದೀರಾ ಅಂತ. 3 ಜನ ನಿಂತಿದ್ದೀರಿ, ನೀವು ಬಾಕಿಯವರೆಲ್ಲ ಕೂತಿದ್ದಾರೆ. ಅಲ್ಲ ಸರ್, ನೀವು ನಿನ್ನೆಯಿಂದ ಬೇಜಾರಾಗಿದ್ದೀರಾ, ಸ್ನೇಹಿತರು ಬೇರೆ ರಾಜೀನಾಮೆ ಕೊಟ್ಟಿದ್ದಾರೆ, ನೀವು ಬೇಜಾರಾಗಿದ್ದೀರಾ ಅಂತ. ನಿನ್ನೆಯಿಂದ ನೀವು ಬೇಜಾರಾಗಿದ್ದೀರಾ, ಸ್ವಲ್ಪ ಸಪ್ಪಗಿದ್ದೀರಾ. ಯಾಕೆ ಬೇಸರ ಇಲ್ಲಪ್ಪ? ಅಲ್ಲ, ನಿಮ್ ಸ್ನೇಹಿತರಲ್ವಾ ಸರ್ ಸತೀಶ್ ರೆಡ್ಡಿ ಅಣ್ಣ? ನನಗೆ ಯಾವಾಗಲೂ ಬೇಸರ ಆಗೋದಿಲ್ಲ. ಪಾಪ ರಾಜಣ್ಣ ಅವರು ಬೇರೆ ಡಿಸ್ಮಿಸ್ ಮಾಡ್ಬಿಟ್ಟಿದ್ದೀರಾ, ಅದಕ್ಕೆ ನೀವು ಸ್ವಲ್ಪ ನೆನ್ನೆ ಮುಗ್ಗಲ್ ಕಡೆ ಯಾವಾಗಲೂ ಕೂಡ ಇರ್ಬೇಕಲ್ವಾ ಸರ್? ಸತೀಶ್ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದ್ದು. ಒಂದೇ ನಿಮಿಷ, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದ್ದು. ನೀವು ನನಗೆ ಎಷ್ಟೇ ಬೈದ್ರೂ ಅದನ್ನು ನಾವು ವರ ಅಂತ ನಾವು ತಿಳ್ಕೊಂತೀನಿ, ಯಾಕಂದ್ರೆ ನಾವು ಕಲಿಯುವಂಥವ್ರು. ನೀವು ನನ್ನ ಈ ಸೀಟಲ್ಲಿ 2 ಬಾರಿ ಕೂತಿದ್ದೀರಾ, ನಾನು ಇನ್ನೂ ಈಗ ಬಂದಿರೋದು. ಅದರಿಂದ ನಾನು ಕಲಿಯುವಂಥದ್ದು ಇನ್ನೂ ಭಾಳ ಇದೆ, ಭಾಳ ಕಲಿಬೇಕು. ಇನ್ನು ನಾನು ಸ್ಟಾರ್ಟಿಂಗಲ್ಲಿ ಸ್ಟೆಪ್ಸಲ್ಲೇ ಇದ್ದೀನಿ, ಇನ್ನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ. ಎಲ್ಲರೂ ಕಲಿಯೋದು ಯಾರು ಬೃಹಸ್ಪತಿ ಅಲ್ಲ, ಸಾಯೋವರೆಗೂ ಕಲಿತಲೇ ಇರೋದು, ಗೊತ್ತಾಯ್ತಾ? ಯಾರು ಬೃಹಸ್ಪತಿಗಳಲ್ಲ. ನಾನು ಯಾಕೆ ಈ ಮಾತು ಹೇಳಿದೆ ಅಂದರೆ, ಹಿಂದೆ ನೀವು ಆಡಿದ್ದೇ ಮಾತು, ನೀವು ಹೇಳಿದ್ದೇ ವೇದವಾಕ್ಯ, ನಡೆದಿದ್ದೇ ದಾರಿ, ಸಿದ್ದರಾಮಯ್ಯನವ್ರು ನಡೆದಿದ್ದೇ ದಾರಿ ಅಲ್ಲ. ಆವಾಗ ನೀವು ಸಿಂಗಲ್ಲು, ಒಬ್ಬರೇ ಇದ್ದೀರಿ ನೀವು, ಈಗ ಇಬ್ಬರಾಗಿ ಹೋಗಿದ್ರಿ ಅಷ್ಟೇ. ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ. ಈಗ ರಾಜಣ್ಣ ವಿಚಾರ ಆಯಿತು, ನಿಮ್ಮ ಬಲಗೈ ಬಂಟ ಅವರು, ನಿಮ್ಮ ಮೌತ್ ಪೀಸ್ ಅವರು ಹೋದರು. ಆ ಟೈಮ್ ಆಗಿದ್ದರೆ ನಿಮ್ಮ ಹತ್ತಿರಕ್ಕೂ ಯಾರು ಸಿದ್ದರಾಮಯ್ಯನವರೇ ಅವ್ರು ತೆಗೀರಿ ಅಂತ ಹೇಳೋ ಧೈರ್ಯ ಇರಲಿಲ್ಲ, ಯಾರಿಗೂ ಹೇಳೋ ಧೈರ್ಯ ಇರಲಿಲ್ಲ. ಬಿಡಿ, ಅದು ಬೇರೆ ಅದು ನಾನು ಪೊಲಿಟಿಕಲ್ಲಾಗಿ ಹೋಗಲ್ಲ, ಅಲ್ಲಿಗೆ ನಿಲ್ಲಿಸ್ತೀನಿ, ಅದು ಸರಿ ಇಲ್ಲ, ಅದು ಬೇಡ, ಅಲ್ಲಿಗೆ ಮುಗಿದೋಗ್ಲಿದ್ದು. ಟೀಮ್ ಬಿಡಿ. ಈಗ ನಾನು ಇದಾದ ಮೇಲೆ ಸನ್ಮಾನ್ಯ ಏರ್ಪೋರ್ಟ್ಗೆ ಇವರು DK ಶಿವಕುಮಾರ್ ಅವರು ಬರ್ತಾರೆ ಏರ್ಪೋರ್ಟ್ಗೆ. RCB ತಂಡನ ಬರ್ಮಾಡ್ಗೊಳಕ್ಕೋಸ್ಕರ ಅವರು ಏರ್ಪೋರ್ಟ್ಗೆ ಕಳಿಸ್ತಾರೆ. 3:30ಕ್ಕೆ ವಿಶೇಷ ವಿಮಾನ ಬಂದು, ಅವರು 3:30ಕ್ಕೆ ವಿಶೇಷ ವಿಮಾನದಲ್ಲಿ ಬಂದು ಇಳಿತಾರೆ. ಇವರು DK ಶಿವಕುಮಾರ್ ಅವರು ಅಲ್ಲಿ ಹೋಗಿ ರಿಸೀವ್ ಮಾಡ್ತಾರೆ. ಕನ್ನಡ ಬಾವುಟ, RCB ಬಾವುಟ ಕೊಟ್ಬಿಟ್ರು DK ಶಿವಕುಮಾರ್.